ಪುಣ್ಯಾಶ್ರಮದಲ್ಲಿ ಅಂಧ ಹಾಗೂ ಅನಾಥ ಮಕ್ಕಳೊಂದಿಗೆ ಹುಟ್ಟುಹಬ್ಬ. ಗಂಗಾವತಿ ನಗರದ ಹಿರೇಜಂತಕಲ್ಲಿನ ಸಂಗೀತ ಕಲಾವಿದೆ ಹಾಗೂ ಬೆಂಗಳೂರಿನ ಸ್ವರ ಸಂಗೀತ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷ ಸುನೀತಾ ತಮ್ಮ ಹುಟ್ಟುಹಬ್ಬವನ್ನು ಗದಗ್ನ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಅಂಧ ಅನಾಥ ಮಕ್ಕಳೊಂದಿಗೆ ಮಂಗಳವಾರದಂದು ಆಚರಿಸಿಕೊಂಡರು. ಇದಕ್ಕೂ ಪೂರ್ವದಲ್ಲಿ ಶ್ರೀ ಹಾನಗಲ್ ಕುಮಾರಸ್ವಾಮಿ ಮಹಾಸ್ವಾಮಿಗಳು, ಪಂಡಿತ್ ಪಂಚಾಕ್ಷರಿ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಕರ್ತೃಗದ್ದಿಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಪ್ರಸ್ತುತ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಕಲ್ಲಯ್ಯ ಅಜ್ಜ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಮಕ್ಕಳಿಗೆ ದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಿದರು. ಈ ಸಂದರ್ಭದಲ್ಲಿ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಕಲ್ಲಯ್ಯ ಅಜ್ಜ ಆಶೀರ್ವಚನ ನೀಡಿ, ಕಳೆದ ಹಲವು ವರ್ಷಗಳಿಂದ ಸಂಗೀತ ಕಲಾವಿದೆ ಸುನೀತಾ ಅವರು ಆಶ್ರಮಕ್ಕೆ ಆಗಮಿಸಿ ಗುರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಕ್ಕಳೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದರ ಮೂಲಕ ತಮ್ಮ ಗುರುಭಕ್ತಿಯನ್ನ ವ್ಯಕ್ತಪಡಿಸಿದರು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ್ದ ಸುನೀತಾ ಅವರು ತ್ರಿಭಾಷಾಕವಿ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಪರಮ ಶಿಕ್ಷಕರಾಗಿ ಅಂದಿನಿಂದ ಇಂದಿನವರೆಗೂ ಆಶ್ರಮದ ತಮ್ಮ ಧ್ಯಾನವನ್ನ ವೃದ್ಧಿಸಿಕೊಂಡಿದ್ದು, ಅವರಿಗೂ ಗುರುವರಿಯರು ಸುಖ ಶಾಂತಿ ಸಮೃದ್ಧಿ ಹಾಗೂ ಸಂಗೀತ ಕ್ಷೇತ್ರದ ಸಾಧನೆಗೆ ಅನುಗ್ರಹಿಸಲಿ ಎಂದು ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಕಾಟಗಿಯ ಭೋಜರಾಜ್ ಹಾಗೂ ವಿಜಾಪುರದ ಸ್ನೇಹಿತರು ಪಾಲ್ಗೊಂಡಿದ್ದರು. ಸುನೀತಾ ಗಂಗಾವತಿ ಬೆಂಗಳೂರು ಹಿನ್ನೆಲೆ ಗಾಯಕಿ, ಹಲವಾರು ಸಿಡಿಗೆ ಧ್ವನಿ ಕೊಟ್ಟಂತ ಗಾಯಕಿ, ಅತ್ಯುತ್ತಮ ಗಾಯಕಿ, ಭಕ್ತಿಗೀತೆ, ಭಾವಗೀತೆ, ಅನೇಕ ಸಿಡಿಗೆ ಧ್ವನಿ ಕೊಟ್ಟಂತ ಶ್ರೀಮತಿ ಸುನೀತಾ ಅವರು ಬಹಳ ವಿಶೇಷವಾಗಿ ಸರಳ ವ್ಯಕ್ತಿ, ಸರಳ ಜೀವಿ, ಎಲ್ಲರಿಗೂ ಒಂದು ಸಮಾಜದಲ್ಲಿ ಬಹಳಷ್ಟು ಸಾಕಾರ ಮೂರ್ತಿ ಎನಿಸಿಕೊಂಡಿರುವಂಥ ಮೂರ್ತಿ ಸಾಂಗದ ಕೀರ್ತಿ ದೊಡ್ಡದನ್ನೋ ರೀತಿಯಲ್ಲಿ ನಮ್ಮ ಸುನೀತಾ ಅವರು ನಮ್ಮ ಆಶ್ರಮದ ಒಬ್ಬ ಪರಮ ಭಕ್ತರಾಗಿ ಶಿಷ್ಯರಾಗಿ ಇವತ್ತು ವಿಶೇಷವಾಗಿ ಆಶ್ರಮದ ಅಂಧ ಅನಾಥ ದೀನ ದಲಿತ ಬಡ ಮಕ್ಕಳ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಅಂಧ ಅನಾಥ ದೀನ ದಲಿತ ಬಡ ಮಕ್ಕಳಿಗೆ ತನ್ನ ಹುಟ್ಟಹಬ್ಬ ಎಲ್ಲೋ ಮಾಡುವುದಾಗಿತ್ತು. ಆದರೆ ಬೇಡ, ನನ್ನ ಹುಟ್ಟಹಬ್ಬ ಸುಮ್ಮನೆ ಮೋಜು ಮಸ್ತು ಮಾಡುವಂಥ ಹುಟ್ಟಹಬ್ಬ ಆಗಬಾರ್ದು. ಅಂಧ ಅನಾಥ ಮಕ್ಕಳು ಎರಡು ತುತ್ತು ಪ್ರಸಾದ ಉಂಡ್ರೆ ಆ ಪುಣ್ಯ ನನಗೆ ದೊರಕಲೆನ್ನ ಭಾವ ಭಕ್ತಿ ಪ್ರೀತಿ ಇಟ್ಟುಕೊಂಡು ಇವತ್ತು ಆಶ್ರಮದಲ್ಲಿ ಕೂಡ ಬಂದು ತನ್ನ ಹುಟ್ಟಹಬ್ಬವನ್ನು ಗದ್ದಿಗೆ ಪೂಜೆ ಮಾಡಿಸಿ ಪ್ರಸಾದವನ್ನು ಕೂಡ ಮಾಡಿಸಿರೋದ್ರಿಂದ ಹಾಗಾಗಿ ಸುನೀತಾ ಅವ್ರದ್ದು ಶ್ರೀಮತಿ ಸುನೀತಾ ಗಂಗಾವತಿ ಬೆಂಗಳೂರು ಇವರ ಹುಟ್ಟಹಬ್ಬ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ಅವರ